ಬಿಗ್ ಬಾಸ್ ಸೀಸನ್ 11 ಈಗ 11 ವಾರದಲ್ಲಿ ನಡೀತಾ ಇದೆ. ಪ್ರತಿ ವಾರ ಒಂದಲ್ಲ ಒಂದು ಕಾಂಟ್ರವರ್ಸಿಗಳು ಆಗುತ್ತಲೇ ಇವೆ. ಅದರಲ್ಲೂ ಹೊರಗಡೆ ಫೈರ್ ಬ್ರ್ಯಾಂಡ್ ಎಂದೇ ಗುರುತಿಸಿಕೊಂಡಿರುವ ಚೈತ್ರ ಬಿಗ್ ಬಾಸ್ ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಪದವಿಯನ್ನೇ ಪಡೆದುಕೊಳ್ತಿದ್ದಾರೆ. ಅಂದ್ರೆ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಗೆ ಬಂದಾಗ್ಲಿಂದ ಟಾಸ್ಕ್ ಆಡಿದ್ದೇ ಕಡಿಮೆ ಆಗಿದೆ. ಯಾಕಂದ್ರೆ ಬಹುತೇಕ ಟಾಸ್ಕ್ಗಳಲ್ಲಿ ಚೈತ್ರ ಕುಂದಾಪುರಗೆ ಉಸ್ತುವಾರಿ ಜವಾಬ್ದಾರಿಯನ್ನೇ ವಹಿಸ್ತಾರೆ. ಇದು ಚೈತ್ರ ಕುಂದಾಪುರಗೆ ಸಾಕಾಗಿ ಹೋಗಿದೆ. ನಾನು ಟಾಸ್ಕ್ ಆಡಬೇಕು, ಆಡೋಕೆ ಬಿಡಿ ಅಂತ ಕೇಳಿಕೊಳ್ತಿದ್ದಾರೆ. ಉಸ್ತುವಾರಿ ಚೈತ್ರ ಆಡೋಕೆ ಕೊಡಲ್ಲ. ಹೌದು, ಚೈತ್ರ ಕುಂದಾಪುರಗೆ ನಾಮಿನೇಟ್ ಮಾಡುವ ವೇಳೆ ಹಲವು ಬಾರಿ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬ ಕಾರಣ ಕೊಟ್ಟಿದ್ರು. ಹೀಗೆ ಒಂದಲ್ಲ ಒಂದು ರೀಸನ್ಸ್ಗೆ ನಾಮಿನೇಟ್ ಆಗಿದ್ದ ಚೈತ್ರ ಕುಂದಾಪುರ ಕಳೆದ ವಾರ ಎಲಿಮಿನೇಷನ್ ಹಂತಕ್ಕೆ ಹೋಗಿದ್ರು. ಆದ್ರೆ ಅದೃಷ್ಟವಶಾತ್ ಕಳೆದ ವಾರ ಯಾರು ಮನೆಯಿಂದ ಔಟ್ ಆಗಲಿಲ್ಲ. ಚೈತ್ರ ಕುಂದಾಪುರ ಫುಲ್ ಜೋಶ್ನಲ್ಲಿ ವಾಪಸ್ ಬಂದ್ರು. ಈ ವಾರ ಚೆನ್ನಾಗಿ ಆಟ ಆಡಬೇಕು ಅಂತ ಪಣ ತೊಟ್ಟಿದ್ರು. ಆದ್ರೆ ಮನೆಯ ಕ್ಯಾಪ್ಟನ್ ಗೌತಮಿ ಈ ವಾರ ಚೈತ್ರ ಕುಂದಾಪುರಗೆ ಮತ್ತೆ ಉಸ್ತುವಾರಿ ಪಟ್ಟ ಕೊಟ್ರು. ಇದರಿಂದ ಚೈತ್ರ ಕುಂದಾಪುರಗೆ ಮತ್ತೆ ಮನಸ್ಸು ಒಡೆದಂತಾಗಿದೆ. ಇಡೀ ವಾರ ಆಟ ಆಡಿಲ್ಲ. ಎಲ್ಲರ ಮುಂದೆ ಕಣ್ಣೀರು ಹಾಕುತ್ತಾ ನನಗೆ ಆಟ ಆಡೋದಕ್ಕೆ ಯಾರೂ ಬಿಡ್ತಾ ಇಲ್ಲ, ಯಾವಾಗ್ಲೂ ಉಸ್ತುವಾರಿ ನನಗೇ ಕೊಡ್ತಾರೆ ಅಂತ ಕಣ್ಣೀರು ಸುರಿಸಿದ್ದಾರೆ. ಅಲ್ಲದೆ ಪ್ರತಿ ಬಾರಿ ಉಸ್ತುವಾರಿ ಕೊಡೋದು ಇವರೇ. ಆಡ್ತೀನಿ ಅಂದ್ರೆ ಆಡಕ್ ಕೊಡಲ್ಲ, ಆಮೇಲೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ನಾಮಿನೇಟ್ ಮಾಡೋದು ಇವರೇ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಏನು ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಸಿಗೋದಕ್ಕೂ ಮೊದಲು ಚೈತ್ರ ಕುಂದಾಪುರ ಫೈರ್ ಬ್ರ್ಯಾಂಡ್, ಮಾತಿನ ಮಲ್ಲಿ ಹೀಗೆ ಹಲವು ರೀತಿ ಗುರುತಿಸಿಕೊಂಡಿದ್ರು. ಈ ಬಾರಿ ಅವರು ಬಿಗ್ ಬಾಸ್ಗೆ ಬಂದಾಗ ಕೂಡ ಅವ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ವು. ಆದ್ರೆ ಸಂದರ್ಭ ಸನ್ನಿವೇಶಗಳ ಕಾರಣದಿಂದಲೋ ಅಥವಾ ಚೈತ್ರ ಕೆಲವೊಮ್ಮೆ ಮಾಡಿಕೊಳ್ಳುವ ಎಡವಟ್ಟಿನ ಕಾರಣದಿಂದಲೋ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆಯೇ ಆಗಿ ಹೋಗಿದ್ದಾರೆ. ಸಿಡಿಮದ್ದಿನಂತೆ ಸಿಡಿಯುತ್ತಾರೆ ಎಂದಿದ್ದ ನಿರೀಕ್ಷೆ ಸುಳ್ಳಾದಂತಿದೆ. ಅಷ್ಟೇ ಅಲ್ಲ, ಎಷ್ಟು ಜೋರಾಗಿ ಸದ್ದು ಮಾಡ್ತಾರೋ ಅಷ್ಟು ಬೇಗ ಸೈಲೆಂಟ್ ಆಗ್ತಾ ಇದ್ದಾರೆ.